ಆಕೆಯ ಪತಿ ರೈಲ್ವೆ ಇಲಾಖೆಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದಾರೆ. ಮದುವೆಯಾಗಿ ಮಕ್ಕಳಿದ್ರು, ಆಕೆ ಮಾತ್ರ ಅಡ್ಡದಾರಿಯನ್ನ ಹಿಡಿದಿದ್ಲು. ಪ್ರಿಯಕರನ ಜೊತೆ ಸೇರ್ಕೊಂಡು ಬೈಕ್ಗಳನ್ನ ಅಬೇಸ್ ಮಾಡ್ತಿದ್ದ ಗ್ಯಾಂಗ್ಗೆ ಪೊಲೀಸರು ಖೆಡ್ಡ ತೋಡಿದ್ದಾರೆ. ಡಿಯೋ, ಆಕ್ಟಿವಾ, ಆಕ್ಸಿಸ್ ಸ್ಕೂಟಿಗಳನ್ನ ಸಾಲಾಗಿ ನಿಲ್ಲಿಸಲಾಗಿದೆ. ಇವೇನು ಪ್ರದರ್ಶನಕ್ಕೆ ಇಟ್ಟಿದ್ದಲ್ಲ, ಸೇಲ್ಗಿದೆ ಅಂತ ತೋರಿಸ್ತಿರೋದು ಅಲ್ಲ. ಇವೆಲ್ಲ ಈ ಖದೀಮರು ಎಗರಿಸಿರುವಂತ ಬೈಕ್ಗಳು. ರೈಲ್ವೆ ಇಲಾಖೆಯಲ್ಲಿ ಪತಿ ಕೆಲಸ, ಪತ್ನಿ ಮಾಡ್ತಿದ್ದು ಕಳ್ಳತನ. ಗಿಲೇಡಿ ಗ್ಯಾಂಗ್ಗೆ ಪೊಲೀಸರ ಖೆಡ್ಡ, 12 ಬೈಕ್ಗಳು ಜಪ್ತಿ. ಇಲ್ಲಿ ನೋಡಿ, ತಲೆ ತಗ್ಗಿಸಿ ಹೋಗೋದನ್ನ, ಮೊಸಳೆ ಕಣ್ಣೀರು ಹಾಕೋದನ್ನ. ಈ ಖತರ್ನಾಕ್ ಗ್ಯಾಂಗ್ನ ಲೀಡರ್ ಇವಳೆ, ರೇಷ್ಮಾ ಇಮ್ತಿಯಾಜ್ ಕುಳಗೇರಿ, ಹುಬ್ಬಳ್ಳಿ ನಿವಾಸಿ. ಈಕೆ ತಂದೆ ಗಂಡನಿಗೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ. ಆದ್ರೆ ಕಿಲೇಡಿ ರೇಷ್ಮಾ ಬಾಯ್ ಫ್ರೆಂಡ್ ರವಿ ಅಲಿಯಾಸ್ ನಿಲೇಶ್ ಜೊತೆ ಸೇರ್ಕೊಂಡು ಸ್ಕೂಟಿಗಳನ್ನ ಕಳ್ತನ ಮಾಡ್ತಿದ್ಲು. ನಕಲಿ ಕೀ ಬಳಸಿ ಬೈಕ್ಗಳನ್ನ ಕದ್ದು ಮಕ್ಕಳೊಂದಿಗೆ ಹುಬ್ಬಳ್ಳಿ ತುಂಬೆಲ್ಲ ಸುತ್ತಾಡ್ತಿದ್ಲು. ಇನ್ನು ಕದ್ದು ಬಂದಿದ್ದಂತ ಸ್ಕೂಟಿಗಳನ್ನ ಬಾಯ್ ಫ್ರೆಂಡ್ ರವಿ ಕೊಂಡೊಯ್ತಿದ್ದ. ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ರೇಷ್ಮಾ ಸಂಬಂಧಿ ಆಸ್ಮಾ ಬಾನು ಕೂಡ ಇದಕ್ಕೆ ಸಾಥ್ ನೀಡ್ತಿದ್ಲು. ಮುಬಾರಕ್ ಮತ್ತು ದಸ್ತಗೀರ್ ನಂಬರ್ ಪ್ಲೇಟ್ ಗಳನ್ನ ಚೇಂಜ್ ಮಾಡಿ ಸಿಕ್ಕಷ್ಟು ರೇಟ್ಗೆ ಸ್ಕೂಟಿಗಳನ್ನ ಮಾರ್ತಾ ಇದ್ರು. ಇವರ ಹೆಜ್ಜೆ ಗುರುತು ಪತ್ತೆ ಹಚ್ಚಿರುವಂತ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸರು ರೇಷ್ಮಾ, ರವಿ ಸೇರಿ ಒಟ್ಟು 5ರನ್ನ ಬಂಧಿಸಿದ್ದಾರೆ. 6.4 ಲಕ್ಷ ಮೌಲ್ಯದ 12 ದ್ವಿಚಕ್ರ ವಾಹನ ವಶಕ್ಕೆ ಪಡೆಯಲಾಗಿದೆ. ರೇಷ್ಮಾ ಅಂತ ಏನಿದ್ದಾಳೆ ಈಕೆನೇ ನೇರವಾಗಿ ಹೋಗಿ 2 ವೀಲರ್ ಕದ್ದಿದ್ದು. ಡೂಪ್ಲಿಕೇಟ್ ಕೀ ತಗೊಂಡು ಸುಮ್ಮನೆ ಕಿಮ್ಸ್ ಹಾಸ್ಪಿಟ್ಲ್ ಹತ್ರ ಸುಮ್ಮನೆ ನಿಂತಿದ್ದೀವಿ, ಯಾರ ಹತ್ರ ಫೋನ್ ಮಾಡ್ತಿದ್ದೀವಿ ಅನ್ನಂಗೆ ಎಲ್ಲ ಗಾಡಿಗಳದ್ದು ಒಂದೊಂದೇ ಚಾವಿ ಟ್ರೈ ಮಾಡೋದು. ಯಾವ್ದಾದ್ರು ಓಪನ್ ಆಯಿತು ಅಂತಂದರೆ ಅದನ್ನು ಎತ್ಕೊಂಡು ಹೋಗೋದು. ಸೊ ಬ್ಯಾಕ್ ಸಪೋರ್ಟ್ ಏನಿಲ್ಲ, ಇವರು ಫೀಲ್ಡ್ಗಳಿದೆ ಕೆಲಸ ಮಾಡಿದ್ದಾರೆ. ಆಸ್ಮಾ ಬಾನುದು ಇವಾಗ ನಮಗೆ ಸದ್ಯಕ್ಕೆ ತಿಳಿದಿರೋಂಗೆ ಅವಳು ಡಿಸ್ಪೋಸ್ ಮಾಡಲಿಕ್ಕೆ ಕ್ಲೈಂಟ್ಸ್ ಹುಡುಕ್ತಾ ಇದ್ಲು ಅನ್ನೋಂಥದ್ದು. ಅದೇನೇ ಹೇಳಿ, ಅಪ್ಪ ಹಾಗೂ ಗಂಡ ಒಳ್ಳೆ ಕೆಲಸದಲ್ಲಿದ್ರು, ಮದುವೆ ಆಗಿ ಮಕ್ಕಳು ಇದ್ವು. ಆದರೆ ಗೆಳೆಯನ ಜೊತೆ ಸೇರ್ಕೊಂಡು ಅಡ್ಡದಾರಿ ಹಿಡಿದವಳು ಅಂಧರಾಗಿದ್ದಾಳೆ. ಶಿವಕುಮಾರ್ ಪತ್ತಾರ್, TV9 ಹುಬ್ಬಳ್ಳಿ.